ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ಜನಾರ್ದನ್, ಸಹಾಯಕ ಪ್ರಾಧ್ಯಾಪಕಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ವೇದಾವತಿ ಪ್ರಥಮ ದರ್ಜೆ ಕಾಲೇಜು, ಹಿರಿಯೂರು. ಸೊ ಇವತ್ತು ನಾವು ಮಾಡ್ತಿರುವಂಥ ಟಾಪಿಕ್ ಬಂದು ಮಿಕ್ಸ್ಚರ್ಸ್ ಆರ್ ಅಲಿಗೇಷನ್ ಅಥವಾ ಮಿಶ್ರಣ ಅಂತ ಏನು ಕರಿತೀವಿ, ಈ ಒಂದು ಟಾಪಿಕನ್ನು ಇವತ್ತು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟಾಪಿಕ್ಕು ನೀವು ಬೇರೆ ಬೇರೆ ಕ್ವೆಶನ್ ಪೇಪರ್ಸಲ್ಲೇ ನೋಡಿರ್ತೀರಾ. ಎಸ್ಪೆಷಲಿ SSC ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು. ಅದರಲ್ಲಿ ನೀವು ಹೆಚ್ಚಾಗಿ ಈ ಒಂದು ಟಾಪಿಕ್ಕಿನ ಕುರಿತಾಗಿರುವಂಥ ಕ್ವೆಶನ್ಸನ್ನು ನೋಡಿರ್ತೀರಾ. ಸೊ ಬೇಸಿಕಲಿ ನಾವು ಏನು ಮಿಕ್ಸ್ಚರ್ಸನ್ನು ಮಾಡಬೇಕಾದ್ರೆ, ಮಿಶ್ರಣವನ್ನು ಮಾಡಬೇಕಾದ್ರೆ ನಮಗೆ ಏನು ಗೊತ್ತಿರಬೇಕು ಅಥವಾ ಏನಿರುತ್ತೆ ಅದರಲ್ಲಿ ಅಂತ ನೋಡೋದಾದರೆ, ಕ್ವೆಶನ್ ಪೇಪರ್ಸಲ್ಲಿ ನಿಮಗೆ ಎರಡು ಐಟಮ್ಸನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಹಾಲು ಮತ್ತು ನೀರನ್ನು ಸೇರಿಸಿದಾಗ, ಇಷ್ಟು ಲೀಟರ್ ಹಾಲು ಅದರ ಜೊತೆಗೆ ಒಂದಷ್ಟು ಲೀಟರ್ ನೀರನ್ನು ಸೇರಿಸಿದಾಗ ಅದರ ಅನುಪಾತ ಏನು ಅಂತ ಕೇಳುವಂಥ ಪ್ರಶ್ನೆಗಳಾಗಿರ್ಬೋದು. ಅಥವಾ ಒಂದು ಮಿಶ್ರಣದಿಂದ ಒಂದಷ್ಟು ಭಾಗವನ್ನು ತೆಗೆದಾಗ ಹೊಸ ಅನುಪಾತ ಏನು ಅಥವಾ ಹೊಸ ಕ್ವಾಂಟಿಟಿ ಏನು, ಈ ಥರದ ಪ್ರಶ್ನೆಗಳು ನಿಮಗೆ ಹಲವಾರು ಕ್ವೆಶನ್ ಪೇಪರಲ್ಲಿ ಬಂದಿರತ್ತೆ, ನೋಡಿರ್ತೀರ. ಸೊ ಅಂಥ ಕ್ವೆಶನ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಇವತ್ತು ನೋಡೋಣ. ಸೊ ಬೇಸಿಕಲಿ ನಾವು ಈ ಮಿಶ್ರಣ ಅನ್ನುವಂಥ ಕಾನ್ಸೆಪ್ಟ್ಸ್, ಮಿಕ್ಸ್ಚರ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ತಿಳ್ಕೋಬೇಕು ಅಥವಾ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಬಿಫೋರ್ ಹ್ಯಾಂಡ್ ಏನೇನು ಗೊತ್ತಿರಬೇಕು. ಮೊದಲನೇದಾಗಿ ನಮಗೆ ರೇಷಿಯೋಸ್ ಅಥವಾ ಅನುಪಾತ ಅಂತ ನಾವೇನು ಕರಿತೀವಿ ಅವುಗಳ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ. ರೇಷಿಯೋ ಅಂತಂದರೆ ಯಾವುದನ್ನು ನಾವು ರೇಷಿಯೋ ಅಥವಾ A:B ಫಾರ್ಮ್ಯಾಟಲ್ಲಿ ಬರೀತೀವಿ, ಅವುಗಳನ್ನು ಅನುಪಾತ ಅಥವಾ ರೇಷಿಯೋ ಅಂತ ಕರಿತೀವಿ. ಸೊ ಎರಡು ಕಾಂಬಿನೇಷನ್ ಆಫ್ 2 ಐಟಮ್ಸ್ ಇದ್ದಾಗ ಎರಡರ ಪ್ರಪೋರ್ಷನನ್ನು, ಎರಡರ ಅಳತೆಯನ್ನು ನಾವು ಮೆನ್ಷನ್ ಮಾಡಬೇಕಾದ್ರೆ ನಾವು ರೇಷಿಯೋವನ್ನು ಯೂಸ್ ಮಾಡಿ. ಇದರ ಜೊತೆಗೆ ನಮಗೆ ಗೊತ್ತಿರಬೇಕಾಗಿರುವಂತಹ ನೆಕ್ಸ್ಟ್ ಟಾಪಿಕ್ ಬಂದು ಈಕ್ವಿವೆಲೆಂಟ್ ರೇಷಿಯೋ ಅಥವಾ ಸಮಾನುಪಾತ ಅಂತ ಕರಿತೀವಿ. ಸಮಾನುಪಾತ ಅಂತಂದ್ರೆ ಏನು, ಒಂದು ರೇಷಿಯೋವನ್ನು ನಾವು ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈಗಾಗಲೇ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, 5 ಲೀಟರ್ ಹಾಲಿಗೆ 3 ಲೀಟರ್ ನೀರನ್ನು ಸೇರಿಸ್ತೀವಿ ಅಂತ. ಸೊ ಇದನ್ನು ನಾವು ಬೇರೆ ಬೇರೆ ನಂಬರ್ಸ್ ಅಥವಾ ವ್ಯಾಲ್ಯೂಸ್ ಅಲ್ಲಿ ಕೂಡ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್, 5:3 ಇಸ್ ಆಲ್ಸೋ ಈಕ್ವಲ್ ಟು 10:6. ಯಾಕೆ ಅಂತಂದ್ರೆ 5ರ ದುಪ್ಪಟ್ಟು 10, 3ರ ದುಪ್ಪಟ್ಟು 6. ಸೊ ಇದನ್ನ ನಾವು ಯಾವ ನಂಬರ್ಸ್ ಅಲ್ಲಿ ಬೇಕಿದ್ರು ತೋರಿಸ್ಬೋದು. ಬಟ್ ಏನಂತಂದ್ರೆ ಈ ಪ್ರಪೋರ್ಷನ್ ಏನಿದೆ ಅದು ಸೇಮ್ ಇರಬೇಕು. ಆಗ ನಾವು ಅದನ್ನ ಸಮಾನುಪಾತ ಅಥವಾ ಈಕ್ವಿವೆಲೆಂಟ್ ರೇಷಿಯೋಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ ಇಲ್ಲಿ. ಸೊ 1:1 ಅನ್ನೋಂಥ ಕಾನ್ಸೆಪ್ಟ್ ಏನಿದೆ, 1 ಅನ್ನೋದಾದ್ರೆ ನೀವು ಯಾವ ನಂಬರ್ ಬೇಕಿದ್ರೂ ಹಾಕ್ಬೋದು. 5:5 ಇಸ್ ಆಲ್ಸೋ ಈಕ್ವಲ್ ಟು 1:1. ಯಾಕೆ ಅಂತಂದ್ರೆ ಎರಡೂ ಕೂಡ ವ್ಯಾಲ್ಯೂಸು 5 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಇನ್ನೊಂದು ಎಕ್ಸಾಂಪಲ್ ಅಂತ ತಗೊಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ, ನೀವು ಒಂದು ಮಿಶ್ರಣದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಹಾಲು ಮತ್ತೆ ನೀರಿನ ಮಿಶ್ರಣ ಇದೆ, ಒಟ್ಟು ಒಂದು ಪಾತ್ರೆಯಲ್ಲಿ ನೀವು 10 ಲೀಟರ್ ಮಿಶ್ರಣವನ್ನ ತಗೊಂಡಿದ್ದೀರಾ. ಈ 10 ಲೀಟರ್ ಅಲ್ಲಿ ನಿಮಗೆ ನಾನು ಆಗ್ಲೇ ಹೇಳಿದಾಗೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 6:4 ರೇಷಿಯೋನಲ್ಲಿ ಹಾಲು ಮತ್ತೆ ನೀರು ಇದೆ ಅಂತ ಅನ್ಕೊಳ್ಳೋಣ. ಸೊ 6 ಲೀಟರ್ ಹಾಲು ಮತ್ತೆ 4 ಲೀಟರ್ ನೀರನ್ನ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ನೀವು ಅರ್ಧ ಭಾಗವನ್ನ ತೆಗೆದ್ರೆ ಏನಾಗುತ್ತೆ, ಮಿಶ್ರಣದ ಅನುಪಾತ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಆಗ್ಲೂ ಕೂಡ ನಿಮ್ಮ ಮಿಶ್ರಣದ ಅನುಪಾತ ಸೇಮ್ 6:4 ಅಥವಾ 5:2ನೇ ಇರುತ್ತೆ. ಸೊ 3:2ನೇ ಇರುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದ್ರೆ, ನೀವು ಎಷ್ಟಾದ್ರೂ ಒಂದು ಮಿಶ್ರಣದಿಂದ ಎಷ್ಟು ಭಾಗವನ್ನಾದ್ರೂ ತೆಗೀರಿ, ಅದರ ಅನುಪಾತ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಸೊ ನೀವು 6:4 ಅಂತಾದ್ರೂ ಕರಿಬಹುದು, 3:2 ಅಂತಾದ್ರೂ ಕರಿಬಹುದು, ಅಥವಾ 12:8 ಅಂತಾದ್ರೂ ಹೇಳ್ಬಹುದು. ಸೊ ಇದೇ ರೇಷಿಯೋನಲ್ಲಿ ನಿಮ್ಮ ಪಾತ್ರೆಯಲ್ಲಿರುವಂತಹ ಮಿಶ್ರಣದ ಏನು ವ್ಯಾಲ್ಯೂ ಇರುತ್ತೆ, ರೇಷಿಯೋ ಇರುತ್ತೆ, ಅದು ಸೇಮ್ ಆಗಿರುತ್ತೆ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಮೊದಲನೆಯ ವಿಧದ ಅಕ್ಕಿಯ ಬೆಲೆ ಪ್ರತಿ ಕೆಜಿಗೆ 65 ರೂಪಾಯಿ ಹಾಗೂ ಎರಡನೆಯ ವಿಧದ ಅಕ್ಕಿಯ ಬೆಲೆ ಪ್ರತಿ ಕೆಜಿಗೆ 95 ರೂಪಾಯಿ ಆಗಿದೆ. ಈ ಎರಡೂ ವಿಧದ ಅಕ್ಕಿಗಳನ್ನ ಮಿಶ್ರಣ ಮಾಡಿದಾಗ ಮಿಶ್ರಣದ ಬೆಲೆ ಪ್ರತಿ ಕೆಜಿಗೆ 83 ರೂಪಾಯಿ ಆಗುತ್ತದೆ. ಹಾಗಾದರೆ ಈ ಎರಡು ವಿಧದ ಅಕ್ಕಿಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಲಾಗಿದೆ? ಇಲ್ಲಿ ಏನಾಗಿದೆ ಅಂತಂದ್ರೆ, ಇದು ಒಂದು ತರದ ಮೋಸ್ಟ್ ಪ್ರಾಮಿನೆಂಟ್ ಟೈಪ್ ಆಫ್ ಕ್ವೆಶನ್ ದಟ್ ಯು ಕ್ಯಾನ್ ಸಿ ಇನ್ ಡಿಫರೆಂಟ್ ಕ್ವೆಶನ್ ಪೇಪರ್ಸ್ ಇದು. ಸೊ ಇಲ್ಲೇನಾಗಿದೆ, ನಿಮಗೆ ಒಂದರ ಬೆಲೆ 65 ರೂಪೀಸ್, ಇನ್ನೊಂದರ ಬೆಲೆ 95 ರೂಪೀಸ್ ಆಗಿದೆ. ಸೊ ನಿಮಗೇನ್ ಹೇಳಿದ್ದಾರೆ, ಎರಡನ್ನ ಸೇರಿಸಬೇಕು. ಎರಡನ್ನ ಸೇರಿಸಿದಾಗ ಅದರ ಆವರೇಜ್ ಪ್ರೈಸ್ 83 ರೂಪೀಸ್ ಆಗಬೇಕು. ಈಗ ನೀವು ಗಮನಿಸಬಹುದು, ಇಲ್ಲೇನಾಗಿದೆ ಅಂತಂದ್ರೆ, ಒಂದು ಕಡಿಮೆ ಬೆಲೆಯ ಅಕ್ಕಿ ಇದೆ, ಇನ್ನೊಂದು ಹೆಚ್ಚಿನ ಬೆಲೆಯ ಅಕ್ಕಿ ಇದೆ. 65 ರೂಪೀಸ್ ಒಂದು, 95 ರೂಪೀಸ್ ಒಂದು. ಎರಡನ್ನೂ ಸೇರಿಸಿ ಆವರೇಜ್ ಪ್ರೈಸ್
83 ರೂಪೀಸ್ ಆಗಿದೆ. ಸೊ ಈ ಆವರೇಜ್ ಪ್ರೈಸ್ ಇರುವಂತಹ ಅಥವಾ ಆವರೇಜ್ ಪ್ರೈಸ್ ಅನ್ನ ಬರಲಿಕ್ಕೆ ನಾವು ಎಷ್ಟು ಕೆಜಿ ಚೀಪ್ ಪ್ರೈಸ್ ಅಲ್ಲಿರುವಂತಹ ಅಕ್ಕಿ ಮತ್ತೆ ಎಷ್ಟು ಕೆಜಿ ಕಾಸ್ಟ್ಲಿ ಪ್ರೈಸ್ ಅಲ್ಲಿರುವಂತಹ ಅಕ್ಕಿಯನ್ನ ಸೇರಿಸಬೇಕು ಅನ್ನುವಂಥದ್ದು ನಮಗೆ ಕೊಟ್ಟಿರುವಂತಹ ಪ್ರಶ್ನೆ. ಯಾವಾಗ ನಮಗೆ ಆವರೇಜ್ ಅಥವಾ ಮೀನ್ ಪ್ರೈಸ್ ಅನ್ನ ಕೊಟ್ಟಿರ್ತಾರೆ ಆಗ ನಾವು ಅಲಿಗೇಷನ್ ರೂಲ್ ಅಂತ ಏನ್ ಕರಿತೀವಿ ಆ ರೂಲ್ ಅನ್ನ ಫಾಲೋ ಮಾಡಬಹುದು. ತುಂಬಾ ಈಸಿಯಾದ ಶಾರ್ಟ್ಕಟ್ ರೂಲ್ ಏನಂತಂದ್ರೆ ಕಾಸ್ಟ್ಲಿ ಪ್ರೈಸ್ ಏನಿದೆ ಮೈನಸ್ ಆವರೇಜ್ ಪ್ರೈಸ್ ಮಾಡಿ. ಸೊ ಕಾಸ್ಟ್ಲಿ 95 ಮೈನಸ್ 83 ನಮಗೆ 12 ರೂಪೀಸ್ ಬರುತ್ತೆ, 12 ಬರುತ್ತೆ. ಹಾಗೇನೆ ಚೀಪ್ ಮೈನಸ್ ಆವರೇಜ್ ಮಾಡಿ. ಸೊ ಏನಾಗುತ್ತೆ 65 83 ಮೈನಸ್ 65 18 ಆಗುತ್ತೆ. ಸೊ ರೇಷಿಯೋ ಬಂದು 12:18. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಬೋದು. 6 2s are 12, 6 3s are 18. ಸೊ ರೇಷಿಯೋ ಬಂದು 2:3 ಆಗುತ್ತೆ. ಸೊ 2:3 is your answer. ಸೊ ಇದನ್ನ ಯಾವ ತರದ ಪ್ರಾಬ್ಲಮ್ಸ್ಗೆ ಈ ಮೆಥಡ್ ಅನ್ನ ಫಾಲೋ ಮಾಡಬಹುದು ಅಂತಂದ್ರೆ ಯಾವಾಗ ನಮಗೆ ಮೀನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅಥವಾ ಆವರೇಜ್ ಪ್ರೈಸ್ ಕೊಟ್ಟಿರ್ತಾರೆ ಆಗ ಮಾತ್ರ ಈ ರೂಲ್ ಅಪ್ಲಿಕಬಲ್ ಆಗುತ್ತೆ. ನಾವು ಈ ರೂಲ್ ಅನ್ನ ಫಾಲೋ ಮಾಡಬಹುದು. ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಕೂಡ ಈಗಾಗಲೇ ನಾವು ಏನ್ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಅದೇ ತರದ ಇನ್ನೊಂದು ಪ್ರಾಬ್ಲಮ್ ಇದು. ಸೊ ಇನ್ ವಾಟ್ ಪ್ರಪೋರ್ಷನ್ ಮಸ್ಟ್ ಅ ಗ್ರಾಸರ್ ಮಿಕ್ಸ್ ವೀಟ್. ಸೊ ಗೋಧಿಯನ್ನ ತಗೊಂಡಿದ್ದಾರೆ ಒಬ್ಬ ಅಂಗಡಿಯ ಮಾಲೀಕ. ಗೋಧಿಯನ್ನ ಮೊದಲನೇ ಗೋಧಿ ಪ್ರತಿ ಕೆಜಿಗೆ 2 ರೂಪಾಯಿ 4 ಪೈಸೆ ಬೆಲೆ, ಎರಡನೇ ರೀತಿಯ ಗೋಧಿಗೆ 2 ರೂಪಾಯಿ 88 ಪೈಸೆ ಬೆಲೆ. ಇದೆರಡನ್ನ ಸೇರಿಸಿ ಅವ್ರು ಮಾಡಬೇಕಾಗಿರುವಂತಹ ಆವರೇಜ್ ಬಂದು 2 ರೂಪೀಸ್ 52 ಪೈಸೆ. ಸೊ ಹಾಗಿದ್ರೆ ಆ ಮಿಶ್ರಣದ ಅಥವಾ ಮಿಕ್ಸ್ಚರ್ನ ಕ್ವಾಂಟಿಟಿ ಅಥವಾ ರೇಷಿಯೋ ಏನಿರಬೇಕು ಅಂತ ಕೇಳ್ತಿದ್ದಾರೆ. ಸೊ ಸೇಮ್ ನಾವು ಅಲಿಗೇಷನ್ ರೂಲ್ ಅಂತ ಏನ್ ಮಾಡಿದ್ವಿ ಅದನ್ನೇ ಫಾಲೋ ಮಾಡೋಣ. ಆವರೇಜ್ ಪ್ರೈಸ್ ಅನ್ನ ಮಧ್ಯ ಬರೀತೀನಿ 2.52. ಒಂದು ಚೀಪರ್ ಪ್ರೈಸ್ ಇರುವಂತಹ ಗೋಧಿಯ ಬೆಲೆ 2.04. ಹಾಗೇನೆ ಹೆಚ್ಚು ಬೆಲೆ ಇರುವಂತಹ ಗೋಧಿಯ ರೇಟ್ ಬಂದು 2.88. ಸೊ ಇವುಗಳ ಡಿಫರೆನ್ಸ್ ಅನ್ನ ತಗೊಳ್ಳೋಣ. 2.88 ಮೈನಸ್ 2.52, 2.62, 2.72, 2.82. ಸೊ 0.36 ಆಗತ್ತೆ. ಹಾಗೇನೆ 2.52 ಮೈನಸ್ 2.04 ನಮಗೆ 0.48 ಬರುತ್ತೆ. ಸೊ ಇವುಗಳ ರೇಷಿಯೋ 36 ಮತ್ತೆ 48 ಎರಡು ಕೂಡ ನಮಗೆ 4 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 4 9s are 36, 4 12s are 48. ಇನ್ನು ಸಿಂಪ್ಲಿಫೈ ಮಾಡಬಹುದು. 3:4. ಸೊ 3:4 is our correct answer. ಸೊ ರೇಷಿಯೋಸ್ ಅನ್ನ ಮಾಡಬೇಕಾದ್ರೆ ಸಿಂಪ್ಲಿಫೈ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ 12 ಟೇಬಲ್ಸ್ ಅಲ್ಲೂ ತಗೊಳ್ಬೋದಿತ್ತು ಅಥವಾ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಆ ಒಂದು ಮೆಥಡ್ ಅಲ್ಲಿ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಮತ್ತೊಂದು ಪ್ರಾಬ್ಲಮ್ ಇದೆ. ಒಬ್ಬ ಅಂಗಡಿಯವನು ಪ್ರತಿ ಕೆಜಿಗೆ 220 ಮತ್ತು 300 ಬೆಲೆಯ 2 ವಿಧದ ಗೋಧಿಯನ್ನ ಖರೀದಿಸುತ್ತಾನೆ. ಈ 2 ವಿಧದ ಗೋಧಿಯನ್ನ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಿದರೆ ಪ್ರತಿ ಮಿಶ್ರಣವನ್ನು ಪ್ರತಿ ಕೆಜಿಗೆ 360ರಂತೆ ಮಾರಾಟ ಮಾಡುವಾಗ 25% ಲಾಭ ಗಳಿಸಬಹುದು. ಇದು IBPS ಅಲ್ಲಿ ಬಂದಂತಹ ಪ್ರಶ್ನೆ. ಇಲ್ಲಿ ನೀವು ಗಮನಿಸೋದಾದ್ರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ಹಿಂದಿನ ಪ್ರಶ್ನೆಗಳಿಗೂ ಈ ಪ್ರಶ್ನೆಗೂ ಇರುವಂತ ಡಿಫ್ರೆನ್ಸ್ ಏನು ಅಂತಂದ್ರೆ 25% ಲಾಭ. ಸೊ ಲಾಭ ಗಳಿಸಿರುವಂತಹ ರೇಟ್ ಇದು. ಇಲ್ಲಿ ನೀವು ಗಮನಿಸಬಹುದು ಹಿಂದಿನ 2 ಪ್ರಶ್ನೆಗಳಲ್ಲಿ ಏನಿತ್ತು ಈ ಚೀಪ್ ಪ್ರೈಸ್ ಮತ್ತೆ ಕಾಸ್ಟ್ಲಿ ಪ್ರೈಸ್ ಅಂತ ಇತ್ತಲ್ಲ ಅವೆರಡರ ಮಧ್ಯೆ ಇತ್ತು ಆವರೇಜ್ ಪ್ರೈಸ್. ಆದ್ರೆ ಇಲ್ಲಿ ನೀವು ನೋಡಿದ್ರೆ ಚೀಪ್ ಪ್ರೈಸ್ ಮತ್ತೆ ಕಾಸ್ಟ್ಲಿ ಪ್ರೈಸ್ ಗಿಂತ ಹೆಚ್ಚಿನ ಬೆಲೆಯನ್ನ ಕೊಟ್ಟಿದ್ದಾರೆ. ಯಾಕೆ ಹೆಚ್ಚಿನ ಬೆಲೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬೆಲೆಯಲ್ಲಿ 25% ಲಾಭ ಇನ್ಕ್ಲೂಡ್ ಆಗಿದೆ. ಸೊ ನಾವು ಮಾಡಬೇಕಾಗಿರುವಂತದ್ದೇನು ಲಾಭವನ್ನ ತೆಗೆದು ಆವರೇಜ್ ಕಾಸ್ಟ್ ಪ್ರೈಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾವು ಫಸ್ಟ್ ಆವರೇಜ್ ಕಾಸ್ಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ವಿ ಕ್ಯಾನ್ ಗೋ ವಿತ್ ದ ಅಲಿಗೇಷನ್ ರೂಲ್ ಮೆಥಡ್. ಆಯ್ತಾ? ಸೊ ಎಷ್ಟು ಲಾಭ ಇದೆ? 25% ಲಾಭ ಇದೆ. ನಮ್ಮ ಬೇರೆ ಬೇರೆ ವಿಜಯಭವದ ಬೇರೆ ಬೇರೆ ಕ್ಲಾಸಸ್ ಅಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಪ್ರಾಫಿಟ್ ಅಂಡ್ ಲಾಸ್ ನ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್
ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವುದೇ ಒಂದು ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಅದು ಕಾಸ್ಟ್ ಪ್ರೈಸ್ ಮತ್ತೆ ಪ್ರಾಫಿಟ್ ಒಟ್ಟು ಮೊತ್ತ ಆಗಿರುತ್ತೆ. ಸೊ ನಮಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಅಥವಾ ಲಾಸ್ ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕೂಡ ನಾವು ತಿಳ್ಕೊಳ್ಬಹುದು. ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋಣ, 100 ರೂಪಾಯಿ ಕಾಸ್ಟ್ ಪ್ರೈಸ್ ಇರುವಂತಹ ವಸ್ತುವಿಗೆ 25 ರೂಪಾಯಿ ಪ್ರಾಫಿಟ್ ಅನ್ನ ಕೊಟ್ಟಾಗ, ಅಂದ್ರೆ 25% ಲಾಭ ಅಂತ ಹೇಳಿದ್ದಾರೆ ಆನ್ ಕಾಸ್ಟ್ ಅದು. ಸೊ ಹಾಗಾಗಿ 100 ರೂಪೀಸ್ ಕಾಸ್ಟ್ ಪ್ರೈಸ್ ಇರುವಂತಹ ವಸ್ತುವಿಗೆ 25 ರೂಪಾಯಿಯ ಪ್ರಾಫಿಟ್ ಅನ್ನ ಕೊಟ್ಟಾಗ ಅದರ ಸೆಲ್ಲಿಂಗ್ ಪ್ರೈಸ್ 125 ಆಗತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಬೇಕಾಗಿರೋದು 360 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಇರುವಂತಹ ವಸ್ತುವಿನ ಕಾಸ್ಟ್ ಪ್ರೈಸ್ ಏನು ಅನ್ನುವಂಥದ್ದು ನಮಗೆ ಫಸ್ಟ್ ತಿಳ್ಕೊಳ್ಬೇಕಾಗಿರುವಂಥದ್ದು. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ 360 into 100 divided by 125. 25 4s are 100, 25 5s are 125, 5 1s are 5 7s are 35, 5 2s are 10. 72 into 4. 4 2s are 8, 4 7s are 28. ಸೊ ಇದು ಕಾಸ್ಟ್ ಪ್ರೈಸ್ ಆಯ್ತು. ಹಾಗಿದ್ರೆ ಈಗ ನಾವು ಅಲಿಗೇಷನ್ ಮೆಥಡ್ ಅಲ್ಲಿ ನೋಡೋಣ. 220 ಚೀಪರ್ ಪ್ರೈಸ್, 300 ಹೈಯೆಸ್ಟ್ ಪ್ರೈಸ್, ಆವರೇಜ್ ಪ್ರೈಸ್ ಬಂದು 288. ಹಾಗಿದ್ರೆ ರೇಷಿಯೋ ಏನ್ ಬರುತ್ತೆ? 300 minus 288 12 ಆಯ್ತು. 220 minus 288 minus 220 68 ಆಗುತ್ತೆ. ಸೊ ಹಾಗಿದ್ರೆ ರೇಷಿಯೋ ಏನ್ ಬರುತ್ತೆ ಅಂತ ನೋಡೋಣ. 4 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 4 3s are 12, 4 1s are 4, 4 7s are 28. So 3:17 will be the ratio. ಸೊ ಇಲ್ಲಿ ಬೇಸಿಕಲಿ ನಾವೇನನ್ನ ತಿಳ್ಕೊಂಡ್ವಿ, ಈಗ ಕೊಟ್ಟಿರುವಂತಹ ಪ್ರಶ್ನೆನಲ್ಲಿ ಪ್ರಾಫಿಟ್ ಏನಿದೆ ಅದನ್ನ ನಾವು ಫಸ್ಟ್ ತೆಗೆದು ಕಾಸ್ಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ನೋ ಇಸ್ ಕ್ವೆಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಬೇಕು. ಆಮೇಲೆ ಏನು ನಮಗೆ ಏನ್ ಬೇಕಾಗಿದೆ ಅದು ಕೂಡ ಕ್ಲಿಯರ್ ಆಗಿರ್ಬೇಕು. ನಾವು ಡೈರೆಕ್ಟ್ ಆಗಿ 360 ಹಾಕಿದ್ರೆ ನಮಗೆ ಆನ್ಸರ್ ಬರೋದಿಲ್ಲ. ಸೊ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ನೋ ಇಸ್ ನಮಗೆ ಏನ್ ಕೊಟ್ಟಿದಾರಲ್ಲ ವ್ಯಾಲ್ಯೂ, ವಾಟ್ ಇಸ್ ದಟ್ ವ್ಯಾಲ್ಯೂ, ಅದನ್ನ ಹೇಗೆ ನಾವು ನಮಗೆ ಬೇಕಾದಂತ ವ್ಯಾಲ್ಯೂಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕಾಗತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಬೇಸಿಕ್ಸ್ ಆಫ್ ಏನು ಪ್ರಾಫಿಟ್ ಅಂಡ್ ಲಾಸ್ ಇದು ಕೂಡ ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ಸ್ ಅನ್ನ ಮಾಡಬೇಕಾದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. 25 ಲೀಟರ್ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅಂಶ 1:4 ಅನುಪಾತದಲ್ಲಿದೆ. ಈ ಮಿಶ್ರಣಕ್ಕೆ 5 ಲೀಟರ್ ನೀರನ್ನ ಸೇರಿಸಿದ್ರೆ ಹೊಸ ಮಿಶ್ರಣದಲ್ಲಿ ಹಾಲಿನ ಪರ್ಸೆಂಟೇಜ್ ಎಷ್ಟು, ಶೇಕಡ ಎಷ್ಟು ಅಂತ ಕೇಳ್ತಿದ್ದಾರೆ. ಇದು RRB ನಲ್ಲಿ ಬಂದಿರುವಂತಹ ಕ್ವೆಶನ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇದೆ ಅಂತಂದ್ರೆ 25 ಲೀಟರ್ ಮಿಶ್ರಣ ಇದೆ. ಅದರಲ್ಲಿ ಇರುವಂತಹ 2 ವಸ್ತುಗಳು 1:4 ರೇಷಿಯೋನಲ್ಲಿ ಇದೆ. ಅಂದ್ರೆ 5ರಲ್ಲಿ 4 ಭಾಗ ಹಾಲು ಮತ್ತೆ 5ರಲ್ಲಿ 1 ಭಾಗ ಹಾಲು ಮತ್ತೆ 4 ಭಾಗ ನೀರು. ಒಟ್ಟು ಇರುವಂತದ್ದು 25 ಲೀಟರ್. ಹಾಗಾದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ ಆಕ್ಚುಯಲ್ ಕ್ವಾಂಟಿಟಿ ನೋಡೋಣ. ಹಾಲು 25 ಲೀಟರ್ ಅಲ್ಲಿ ಇಂಟು 1/5, 5 ಭಾಗಗಳಲ್ಲಿ 1 ಭಾಗ ಹಾಲಿದೆ. ಹಾಗಿದ್ರೆ ಆಕ್ಚುಯಲ್ ಹಾಲು ಎಷ್ಟಿದೆ? 5 1s 5 5s, ಸೊ 5 ಲೀಟರ್ಸ್ ಹಾಲಿದೆ. ಹಾಗೇನೆ ನೀರು ವಾಟರ್ 25 ಲೀಟರ್ ಅಲ್ಲಿ 5ರಲ್ಲಿ 4 ಭಾಗ ನೀರಿದೆ. 5 1s 5 5s, 5 into 4 20 ಲೀಟರ್ಸ್ ನೀರಿದೆ. ಸೊ ಬೇಸಿಕಲಿ ಈಗ ಇರುವಂತಹ 25 ಲೀಟರ್ ಮಿಶ್ರಣದಲ್ಲಿ 5 ಲೀಟರ್ ಹಾಲು, 20 ಲೀಟರ್ ನೀರು. ಈ 20 ಲೀಟರ್ ನೀರಿಗೆ ಮತ್ತೆ 5 ಲೀಟರ್ ನೀರನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಪ್ಲಸ್ 5 ಲೀಟರ್ಸ್ ನೀರು ಹಾಕಿದ್ರೆ ಒಟ್ಟು ಆಗುವಂತದ್ದು 25 ಲೀಟರ್ ನೀರಾಗತ್ತೆ. ಹಾಗಿದ್ರೆ ಈಗ ಇರುವಂತಹ ಈ ಒಂದು ಮಿಶ್ರಣದಲ್ಲಿ ಹಾಲಿನ ಶೇಕಡವಾರು ಎಷ್ಟು, ಪರ್ಸೆಂಟೇಜ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಹಾಲಿರುವಂಥದ್ದು 5 ಲೀಟರ್ಸ್, ನೀರು ಇರುವಂಥದ್ದು 25 ಲೀಟರ್ಸ್, ಟೋಟಲ್ ಮಿಕ್ಸ್ಚರ್ ಇರುವಂಥದ್ದು 30 ಲೀಟರ್ಸ್. ಸೊ 30 ಲೀಟರ್ಸ್ ಅಲ್ಲಿ 5 ಲೀಟರ್ಸ್ ಹಾಲಾದ್ರೆ 100%ಗೆ ಎಷ್ಟು? ಇದು ಪ್ರಶ್ನೆ. ಸೊ 5 into 100/30, 5 1s 5 6 30. ಸೊ 6 ಅಂತಂದ್ರೆ 6 1s 6, 6 6 36, ಮತ್ತೆ 4 ಉಳ್ಕೊಳ್ಳುತ್ತೆ. 0.0666 ಹೀಗೆ ಹೋಗ್ತಾ ಹೋಗುತ್ತೆ.
ಸೊ ಈ ಒಂದು ಕ್ಯಾಲ್ಕುಲೇಷನ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಕ್ಯಾಲ್ಕುಲೇಷನ್. ಸೊ 16.66% ಈ ಒಂದು ಹೊಸ ಮಿಕ್ಸ್ಚರ್ ನಲ್ಲಿ 30 ಲೀಟರಿನ ಮಿಕ್ಸ್ಚರ್ ಅಲ್ಲಿ 16.66% ಹಾಲು ಇದೆ ಅಂತ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್. ಒಂದು ಪಾತ್ರೆಯಲ್ಲಿ 40 ಲೀಟರ್ ಹಾಲಿದೆ. ಅದರಲ್ಲಿ 4 ಲೀಟರ್ ಅನ್ನ ತೆಗೆದು ಅದರ ಬದಲಿಗೆ 4 ಲೀಟರ್ ನೀರನ್ನ ಸೇರಿಸಲಾಯಿತು. ಸೊ ಎಕ್ಸಿಸ್ಟಿಂಗ್ ಒಂದು ಪಾತ್ರೆ ಇದೆ, ಅದರಲ್ಲಿ 40 ಲೀಟರ್ಸ್ ಹಾಲಿದೆ, ಕಂಪ್ಲೀಟ್ ಆಗಿ ಹಾಲಿದೆ. ಇದರಲ್ಲಿ ಒಂದು ಪೋರ್ಷನ್ ತೆಗೆದು ಅಷ್ಟೇ ಪೋರ್ಷನ್ ಅನ್ನ ನಾವು ಇನ್ನೊಂದು ಮಿಕ್ಸ್ಚರ್ ಅನ್ನ ಸೇರಿಸ್ತಾ ಇದ್ದೀವಿ. ಓಕೆನಾ? ಸೊ 4 ಲೀಟರ್ ಹಾಲು ತೆಗೆದು ಅಷ್ಟೇ 4 ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ. ಹಾಗಿದ್ರೆ ಇದನ್ನ 2 ಬಾರಿ ರಿಪೀಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದ್ಸತಿ 4 ಲೀಟರ್ ಅನ್ನ ಒಂದ್ಸತಿ ತೆಗೆದು ಸೇರಿಸಲಾಯಿತು, ಇನ್ನೂ 2 ಬಾರಿ ಇದನ್ನ ಮತ್ತೆ ಮಾಡಲಾಯಿತು. ಸೊ ಟೋಟಲ್ ಆಗಿ ಅವ್ರು ಎಷ್ಟು ಸತಿ ಮಾಡಿದ್ದಾರೆ? ಟೋಟಲ್ 3 ಟೈಮ್ಸ್ ಈ ಪ್ರಾಸೆಸ್ ನ ರಿಪೀಟ್ ಮಾಡಿದ್ದಾರೆ. ಹಾಗಿದ್ರೆ ಈಗ ಆ ಪಾತ್ರೆಯಲ್ಲಿರುವಂತಹ ಹಾಲಿನ ಪ್ರಪೋರ್ಷನ್ ಏನು ಅಥವಾ ಎಷ್ಟು ಅಂಶ ಹಾಲು ಉಳಿದಿದೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಸೊ ಈ ತರದ ಪ್ರಾಬ್ಲಮ್ಸ್ ಬಂದಾಗ ನಮ್ಗೆ ಇದಕ್ಕೆ ಆದಂತಹ ಒಂದು ಫಾರ್ಮ್ಯುಲಾ ಇದೆ. ಇದನ್ನ ಯಾವ ಟೈಮಲ್ಲಿ ಫಾರ್ಮ್ಯುಲಾವನ್ನ ನಾವು ಬಳಸ್ತೀವಿ ಅಂತ ಆದ್ರೆ, ಯಾವಾಗ ಸೇಮ್ ಕ್ವಾಂಟಿಟಿ ಅಂದ್ರೆ ಈಗ ಏನು 4 ಲೀಟರ್ ಹಾಲನ್ನ ತೆಗಿತಾ ಇದ್ದೀವಿ, ಅದರ ಜೊತೆಗೆ 4 ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ. ಸೊ 4 ಲೀಟರ್ ಹಾಲನ್ನ ತೆಗೆದು ಅದೇ ಕ್ವಾಂಟಿಟಿ 4 ಲೀಟರ್ ನೀರನ್ನ ಅದರ ಒಳಗೆ ಹಾಕ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡೋದಕ್ಕೆ ಒಂದು ಫಾರ್ಮ್ಯುಲಾ ಇದೆ, a into 1 minus b by a to the power of n. ಸೊ ಇಲ್ಲಿ a ಅಂತಂದ್ರೆ ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಂಟೆಂಟ್ ಇರುತ್ತಲ್ಲ ಅದು a ಆಗತ್ತೆ. ನೀವು ಎಷ್ಟನ್ನ ತೆಗೆದು ರೀಪ್ಲೇಸ್ ಮಾಡ್ತೀರಾ ಅದು b ಆಗತ್ತೆ. ಎಷ್ಟು ಸತಿ ಮಾಡ್ತೀರಾ ಅದು n ಆಗತ್ತೆ. ಆಯ್ತಾ? ಸೊ ಇಲ್ಲಿ ಈ ಪ್ರಶ್ನೆನ ನಾವು ನೋಡೋದಾದ್ರೆ a ಬಂದು 40 ಇಂಟು 1 ಮೈನಸ್ b ಬಂದು 4 ಲೀಟರ್ ಡಿವೈಡೆಡ್ ಬೈ 40 ಟು ದಿ ಪವರ್ ಆಫ್ n. n ಅಂತಂದ್ರೆ ಎಷ್ಟು ಸತಿ ಮಾಡ್ತಾ ಇದೀವಿ? ಮೊದಲು ಒಂದು ಸತಿ ಮಾಡಿದೀವಿ, ಮತ್ತೆ 2 ಸತಿ ರಿಪೀಟ್ ಮಾಡಿದೀವಿ, ಹಾಗಾಗಿ ಒಟ್ಟು 3 ಸತಿ ಮಾಡ್ತಾ ಇದೀವಿ. ಸೊ ಟು ದಿ ಪವರ್ ಆಫ್ 3. 4 1s 4 10s 40. ಸಿಂಪ್ಲಿಫೈ ಮಾಡೋದಾದ್ರೆ 40. ನಿಮಗೆ ಫ್ರಾಕ್ಷನ್ಸ್ ಇನ ಸಿಂಪ್ಲಿಫಿಕೇಶನ್ ಗೊತ್ತಿದೆ ಅಂತ ಅನ್ಕೋತೀನಿ. 10 into 1 10 minus 1 9 by 10. 10 into 1 10 minus 1 9 ಆಗುತ್ತೆ. 9 by 10 ಅಂತ ಹಾಕಿದ್ದೀನಿ. ಟು ದಿ ಪವರ್ ಆಫ್ 3 ಅಂತಂದ್ರೆ ಈ ವ್ಯಾಲ್ಯೂವನ್ನ 3 ಸತಿ ರಿಪೀಟ್ ಮಾಡ್ತೀವಿ. 9 by 10 9 by 10. ಸೊ 10 4s 40, 10 1s 10. 9 into 9 into 9 ಸ್ಕ್ವೇರ್ಸ್ ಅಂಡ್ ಕ್ಯೂಬ್ಸ್ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ 9 ಕ್ಯೂಬ್ ಬಂದು 729 ಆಗುತ್ತೆ. 729 ಇನ್ನೊಂದು 4 ಇದೆ ಇಂಟು 4. 9 4s 36, 4 2s 8 plus 3 11, 7 4s 28 plus 1 29. So 2916 divided by 10 into 10 100. So which is equal to 29.16 liters. ಸೊ ಇದು ನಿಮ್ಮ ಆನ್ಸರ್ ಆಗುತ್ತೆ. ಸೊ ಈ ಮಿಶ್ರಣದಲ್ಲಿ ಹಾಲಿನ ಭಾಗ ಏನಿದೆ 29.16 ಲೀಟರ್ ಹಾಲು ಉಳ್ಕೊಂಡಿರುತ್ತೆ. ಇನ್ನು 40 ಲೀಟರ್ ಅಲ್ಲಿ ಉಳಿದಿದ್ದು ಸುಮಾರು 10.8 ಅಷ್ಟು ಭಾಗ ನೀರು ಅದಕ್ಕೆ ಸೇರ್ಪಡೆ ಆಗಿರುತ್ತೆ. ಇದು ಈ ಪ್ರಶ್ನೆಯ ಮತ್ತೆ ಉತ್ತರದ ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಈ ಪ್ರಶ್ನೆ ಕೂಡ ಪ್ರೀವಿಯಸ್ ಕ್ವೆಶನ್ ತರಾನೇ. 30 ಲೀಟರ್ಸ್ ಹಾಲು ಇದೆ, ಅದರಲ್ಲಿ 3 ಲೀಟರ್ನ ತೆಗೆದು ಮತ್ತೆ 3 ಲೀಟರ್ ನೀರನ್ನ ಸೇರಿಸ್ತಾ ಇದೀವಿ. ಸೊ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅದೇ ತರದ ಪ್ರಶ್ನೆ, ಆದ್ರೆ ಇದನ್ನ ಇಲ್ಲಿ 3 ಸತಿ ಮಾಡ್ತಾ ಇದ್ದಾರೆ. ಸೊ ನಾವು n ಅನ್ನುವಂತ ವ್ಯಾಲ್ಯೂ ಏನಿದೆ ಅಥವಾ ಎಷ್ಟು ಸತಿ ರಿಪೀಟ್ ಮಾಡ್ತಿದ್ದಾರೆ ಅನ್ನೋದನ್ನ ಕೇರ್ಫುಲ್ ಆಗಿ ನೋಡಬೇಕು. ಸೊ ಇಲ್ಲಿ 3 ಟೈಮ್ಸ್ ಅಷ್ಟೇ ರಿಪೀಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಪಾತ್ರೆಯಲ್ಲಿ ಕೊನೆಯಲ್ಲಿ ಇರುವಂತಹ ಹಾಲಿನ ಮತ್ತೆ ನೀರಿನ ರೇಷಿಯೋವನ್ನ ಕೇಳ್ತಾ ಇದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ನೋಡಿದ್ವಿ, ಎಷ್ಟು ಹಾಲು ಉಳಿದಿದೆ ಅನ್ನೋದನ್ನ ಮಾತ್ರ ನೋಡಿದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಹಾಲು ಮತ್ತೆ ನೀರಿನ ರೇಷಿಯೋ ಏನು ಅನ್ನೋದನ್ನ ನೋಡ್ತಾ ಇದೀವಿ. ಓಕೆನಾ? ಸೊ ಪ್ರಾಸೆಸ್ ಸೇಮ್ ಇರುತ್ತೆ. ಸೊ ನಾವು ಫಸ್ಟ್ ಹಾಲು ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕು, ಅದಾದ್ಮೇಲೆ ರೇಷಿಯೋ ಏನಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. a ಇಂಟು 1 minus b by a to the power of n. a ಅಂತಂದ್ರೆ ಈ ಪಾತ್ರೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರುವಂತಹ ಹಾಲಿನ ಕ್ವಾಂಟಿಟಿ 30 ಲೀಟರ್.
1 ಮೈನಸ್ ನಾವು ಅದನ್ನು ರೀಪ್ಲೇಸ್ ಮಾಡ್ತಿರುವಂಥದ್ದು 3 ಲೀಟರ್ ಡಿವೈಡೆಡ್ ಬೈ 30. ಎಷ್ಟು ಸತಿ ಮಾಡ್ತಾ ಇದ್ದೀವಿ? 3 ಟೈಮ್ಸ್ ಮಾಡ್ತಾ ಇದ್ದೀವಿ. ಸೊ ಟು ದಿ ಪವರ್ ಆಫ್ 3. 3 ones are 3 10s are. So 30 into 10 into 1 is 10 minus 1 9 by 10 to the power of 3 ಅಂತಂದ್ರೆ ನಾನು ಮತ್ತೆ 3 ಸತಿ ಬರೀತೀನಿ. ಓಕೆ, ಸೊ 3 10 3s are 10 1s are 9 into 9 into 9 9 ಕ್ಯೂಬ್ಸ್ ನಮಗೆ ಗೊತ್ತಿರುತ್ತೆ. 9 ಕ್ಯೂಬ್ is 729 into 3. ಸೊ 729 into 3 ಬಂದು 9 3s are 27, 3 2s are 6 plus 2 8, 3 7s are 21. So 2187 divided by 100 which is 21.87. ಏನು 21.87? 21.87 ಬಂದು ಆ ಪಾತ್ರೆಯಲ್ಲಿ ಇರುವಂತಹ ಹಾಲಿನ ಅಂಶ. ಹಾಗಿದ್ರೆ ಆ ಪಾತ್ರೆಯಲ್ಲಿ ಇರುವಂತಹ ನೀರಿನ ಅಂಶ ಎಷ್ಟು? ಉಳಿದಿರುವಂಥದ್ದು ಪಾತ್ರೆನಲ್ಲಿ 30 ಲೀಟರ್ ಟೋಟಲ್ ಕ್ವಾಂಟಿಟಿ ಇದ್ದಿದ್ದು ಅಂತಂದ್ರೆ ಉಳಿದಿರೋದು ಎಷ್ಟಾಗುತ್ತೆ? 30 ಮೈನಸ್ 21.87 ನಮಗೆ 8.13 ಲೀಟರ್ಸ್ ನಮಗೆ ಅಲ್ಲಿ ನೀರಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ರೇಷಿಯೋ ಏನಾಯ್ತು? ಹಾಲು 21.87, ನೀರು 8.13. ಇದು ನಮ್ಗೆ ಇರುವಂತಹ ರೇಷಿಯೋ. ಹಾಗಿದ್ರೆ ಇದನ್ನ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ, ಹೇಗೆ ಇದನ್ನ ನಾವು ಏನು ಡಿವೈಡ್ ಮಾಡುವಂಥದ್ದು ಅನ್ನೋದನ್ನ ನೋಡೋಣ. ನಿಮ್ಗಾಗ್ಲೇ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ವಿಡಿಯೋ ಮಾಡಿದ್ದೀನಿ, ವಿಜಯಭವದಲ್ಲಿದೆ. ಸೊ ಯಾವ ನಂಬರು ಯಾವ ವ್ಯಾಲ್ಯೂಸ್ ಇಲ್ಲಿ ಏನು ಡಿವೈಡ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಹತ್ರ ಆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿಯನ್ನ ನೀವು ಬೇಸಿಕ್ಸ್ ತಿಳ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಈಚ್ ಡಿಜಿಟ್ ಆಡ್ ಮಾಡ್ಕೊಂಡ್ರೆ ಇಫ್ ಇಟ್ ಆಲ್ ಗೋಸ್ ಇನ್ 3 tables ಆರ್ ಇಫ್ ದ ಟೋಟಲ್ ಗೋಸ್ ಇನ್ 3 tables, ಹಾಗಿದ್ರೆ ಆ ನಂಬರ್ ಕೂಡ 3 tables ಅಲ್ಲಿ ಡಿವಿಸಿಬಲ್ ಅಂತ. ಸೊ 2 + 1 3, 3 + 8 11, 11 + 7 18. 18 ಅನ್ನುವಂಥದ್ದು 3 tables ಅಲ್ಲಿ ಬರೋದ್ರಿಂದ 21.87 ಅನ್ನುವಂಥ ನಂಬರ್ ಕೂಡ 3 tables ಅಲ್ಲಿ ಹೋಗುತ್ತೆ. ಹಾಗೇನೆ 813, 8 + 1 + 3 ನಿಮಗೆ 12 ಆಗುತ್ತೆ, ಅದು ಕೂಡ 3 tables ಅಲ್ಲಿ ಹೋಗುತ್ತೆ. ಸೊ ವಿ ಕ್ಯಾನ್ ಕ್ಲಿಯರ್ಲಿ ಡಿವೈಡ್ ಇಟ್ ಇನ್ 3 tables. ಪಾಯಿಂಟ್ ತೆಗಿಬಹುದು, ಎರಡು ಕೂಡ ಏನು ಆಫ್ಟರ್ 2 digits ಇರೋದ್ರಿಂದ 2187 to 813 is the ratio. ಸೊ 3 tables ಅಲ್ಲಿ ಅಂತಂದ್ರೆ 3 7s are 21, 3 2s are 6, 2 ಉಳ್ಕೊಳ್ಳುತ್ತೆ, 3 9s are 27. ಹಾಗೇನೆ 3 2s are 6, 2 ಉಳ್ಕೊಳ್ಳುತ್ತೆ, 3 7s are 21, 3 1s are 3. ಸೊ ಇದು ಫರ್ದರ್ ಹೋಗುತ್ತಾ? ಇಲ್ಲೇ ನಮ್ಗೆ ಆನ್ಸರ್ ಇದೆ 729 to 271. ಸೊ ವಿ ಕ್ಯಾನ್ ಸ್ಟಾಪ್ ಇಟ್ ಹಿಯರ್. ಫರ್ದರ್ ಹೋಗುತ್ತಾ ಅಂತ ನೋಡುವಂಥ ಅವಶ್ಯಕತೆ ಬರೋದಿಲ್ಲ. ಸೊ ದಿಸ್ ವಿಲ್ ಬಿ ದ ರೇಷಿಯೋ ಆಫ್ ಮಿಲ್ಕ್ ಅಂಡ್ ವಾಟರ್ ಇನ್ ದ ನ್ಯೂ ಮಿಕ್ಸ್ಚರ್. ಸೊ ನೆಕ್ಸ್ಟ್ ಕ್ವೆಶನ್. ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರು 7:5 ರೇಷಿಯೋನಲ್ಲಿ ಇದೆ. ಹಾಲು ಮತ್ತೆ ನೀರು. ಈ ಮಿಶ್ರಣಕ್ಕೆ 15 ಲೀಟರ್ ನೀರನ್ನ ಸೇರಿಸಿದಾಗ ಹಾಲು ಮತ್ತೆ ನೀರಿನ ಹೊಸ ಅನುಪಾತ 7:8 ಆಗತ್ತೆ. ಹಾಗಿದ್ರೆ ಹೊಸ ಮಿಶ್ರಣದಲ್ಲಿರುವಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಅವ್ರು ಆಡ್ ಮಾಡಿರುವಂತದ್ದು ನಾವೇನು ಆಡ್ ಮಾಡಿದೀವಿ? 15 ಲೀಟರ್ ನೀರನ್ನ ಆಡ್ ಮಾಡಿದ್ದೀವಿ. 15 ಲೀಟರ್ ನೀರನ್ನ ಆಡ್ ಮಾಡಿದಾಗ 3 ಯೂನಿಟ್ ಚೇಂಜ್ ಆಗಿದೆ. ನಾವಿಲ್ಲಿ ಏನನ್ನ ಗಮನಿಸಬೇಕು ಅಂತಂದ್ರೆ ಮಿಲ್ಕಿನ ವ್ಯಾಲ್ಯೂಸ್ ಚೇಂಜ್ ಆಗಿಲ್ಲ. ಇಲ್ಲೂ ಹೇಳಿದೆ, ಇಲ್ಲೂ ಹೇಳಿದೆ. ಇದು ಕೇರ್ಫುಲ್ ಆಗಿ ನಾವು ಮಿಲ್ಕಿನ ವ್ಯಾಲ್ಯೂ ಅಥವಾ ಇನ್ನೊಂದು ಏನು ನಾವೇನು ಟಚ್ ಮಾಡಿರೋದಿಲ್ವಲ್ಲ, ಈಗ ಆಡ್ ಮಾಡಿರೋದು ಬರೀ ನೀರನ್ನ, ಹಾಲನ್ನ ನಾವೇನು ಮಾಡಿಲ್ಲ. ಸೊ ಹಾಗಾಗಿ ಈ ವ್ಯಾಲ್ಯೂಸ್ ಸೇಮ್ ಇದೆಯಾ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಈ ವ್ಯಾಲ್ಯೂ ಸೇಮ್ ಇದ್ದಾಗ ಮಾತ್ರ ಈ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಈ ವ್ಯಾಲ್ಯೂ ಸೇಮ್ ಇಲ್ಲ ಅಂತಂದ್ರೆ ವ್ಯಾಲ್ಯೂಸ್ ಅನ್ನ ಸೇಮ್ ಮಾಡ್ಕೋಬೇಕು. ಸೊ ನಾನು ನಿಮ್ಗೇನು ಸಮಾನುಪಾತ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ. ಸೊ ನಾವು ಆ ಒಂದು ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸಮಾನುಪಾತವನ್ನ ನೆನಪಲ್ಲಿ ಇಟ್ಕೊಂಡು ಈ ವ್ಯಾಲ್ಯೂಸ್ ಅನ್ನ ಸೇಮ್ ಮಾಡ್ಕೋಬೇಕು. ಆಗ ನಾವು ಈ ಒಂದು ಟ್ರಿಕ್ ಅನ್ನ ಅಥವಾ ಶಾರ್ಟ್ ಕಟ್ ಅನ್ನ ಬಳಸ್ಕೋಬಹುದು. ಸೊ 15 ಲೀಟರ್ ನೀರನ್ನ ಸೇರಿಸಿದಾಗ 3 ಯೂನಿಟ್ 3 ಅಂಶಗಳು ಈ ಒಂದು ವ್ಯಾಲ್ಯೂ ಚೇಂಜ್ ಆಗಿದೆ. ಹಾಗಿದ್ರೆ 1 ಯೂನಿಟ್ಟಿನ ವ್ಯಾಲ್ಯೂ ಎಷ್ಟು? 5 ಲೀಟರ್ಸ್ ಅಂತ ಹೇಳ್ಬೋದು ಅಲ್ವಾ? 1 ಯೂನಿಟಿನ ವ್ಯಾಲ್ಯೂ 5 ಲೀಟರ್ಸ್. ಯಾಕೆಂದ್ರೆ 3 ಯೂನಿಟಿನ ವ್ಯಾಲ್ಯೂ 15 ಲೀಟರ್ಸ್ ಆದ್ರೆ 1 ಯೂನಿಟ್ಗೆ 5 ಲೀಟರ್ಸ್ ಅಂತ ಗೊತ್ತಾಗುತ್ತೆ ನಮಗೆ. ಹಾಗಿದ್ರೆ ಇವ್ರು ಕೇಳಿರೋದು 8 ಲೀಟರ್ಸ್ ಅಂದ್ರೆ ಹೊಸ ಮಿಶ್ರಣದಲ್ಲಿ ನೀರಿನ ಪ್ರಮಾಣ ಎಷ್ಟು ಲೀಟರ್ ಅಂತ. ಹೊಸ ಮಿಶ್ರಣದಲ್ಲಿ ನೀರಿನ ಎಷ್ಟು ಯೂನಿಟ್ಸ್ ಇದೆ? 8 ಯೂನಿಟ್ಸ್ ನೀರಿದೆ. 1 ಯೂನಿಟ್ಗೆ 5 ಲೀಟರ್ ಆದ್ರೆ 8 ಯೂನಿಟ್ಸ್ಗೆ ಎಷ್ಟು ಲೀಟರ್ಸ್? 5 into 8 which is 40 ಲೀಟರ್ಸ್.
ಸೊ ವೆರಿ ಈಸಿಲಿ ವಿ ಕ್ಯಾನ್ ಸಾಲ್ವ್ ದಿಸ್. ನಮಗೆ ಈ ನಾವೇನೇನು ಗಮನಿಸಬೇಕು ಅಂತಂದ್ರೆ ಇನ್ನೊಂದು ಯೂನಿಟ್ ಕಾನ್ಸ್ಟೆಂಟ್ ಇರಬೇಕು, ಹಾಗೇನೆ 1 ಯೂನಿಟಿನ ವ್ಯಾಲ್ಯೂವನ್ನು ನಾವು ಕಂಡುಹಿಡ್ಕೊಂಡ್ರೆ, ಇದೆರಡು ನಮಗೆ ನೀಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದೆನ್ ಇಟ್ ಇಸ್ ಈಸಿ ಟು ಫೈಂಡ್ ದ ವ್ಯಾಲ್ಯೂ. ಸೊ 8 ಯೂನಿಟ್ಸ್ಗೆ 40 ಲೀಟರ್ಸ್ ಆಗುತ್ತೆ. ಹೊಸ ಮಿಶ್ರಣದಲ್ಲಿ ಇರುವ ನೀರಿನ ಅಂಶ ಬಂದು 40 ಲೀಟರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಎ ಮತ್ತೆ ಬಿ ಅನ್ನುವಂತಹ 2 ಪಾತ್ರೆಗಳಿದೆ. ಈ ಪಾತ್ರೆಗಳಲ್ಲಿ ಆಸಿಡ್ ಮತ್ತೆ ನೀರನ್ನ ಇಟ್ಟಿದ್ದಾರೆ. ಅದು ಎ ಪಾತ್ರೆನಲ್ಲಿ ಇರುವಂತಹ ಮಿಶ್ರಣ ಬಂದು 4:5 ರೇಷಿಯೋನಲ್ಲಿದೆ. ಹಾಗೇನೆ ಬಿ ಪಾತ್ರೆನಲ್ಲಿ 5:1 ರೇಷಿಯೋನಲ್ಲಿ ಮಿಶ್ರಣ ಇದೆ. ಇದನ್ನ ಅವ್ರು ತಗೊಳ್ತಿರುವಂತಹ ರೇಷಿಯೋ ಬಂದು 5:4 ರೇಷಿಯೋನಲ್ಲಿ ತಗೊಳ್ತಿದ್ದಾರೆ. 5 ಲೀಟರ್ ಫಸ್ಟ್ ಪಾತ್ರೆಯಿಂದ 4 ಲೀಟರ್ ಸೆಕೆಂಡ್ ಪಾತ್ರೆಯಿಂದ. ಸೊ ಹೊಸ ರೇಷಿಯೋ ತಗೊಳ್ತಿರೋದು ಬಂದು 5:4 ರೇಷಿಯೋನಲ್ಲಿ ತಗೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಹೊಸ ಪಾತ್ರೆಯಲ್ಲಿ ಹಾಕಿರುವಂತಹ ಏನು ಕಂಟೆಂಟ್ ಅಥವಾ ಮಿಕ್ಸ್ಚರ್ ಇದೆ ಅದರ ರೇಷಿಯೋವನ್ನ ಕೇಳ್ತಿದ್ದಾರೆ. ಸೊ ನಮಗೆ ಗೊತ್ತೇ ಇದೆ, ರೇಷಿಯೋವನ್ನ ಬರೀಬೇಕಾದ್ರೆ ನಾವು ರೇಷಿಯೋ ಫಾರ್ಮ್ಯಾಟ್ ಅಲ್ಲಾದ್ರೂ ಬರೀಬಹುದು ಅಥವಾ ಫ್ರಾಕ್ಷನ್ ಫಾರ್ಮ್ಯಾಟ್ ಅಲ್ಲಾದ್ರೂ ಬರೀಬಹುದು. ನಾನು ಆಸಿಡ್ ಬೈ ವಾಟರ್ ಈ ಫಾರ್ಮ್ಯಾಟ್ ಅಲ್ಲಿ ಬರೀತೀನಿ. ಆಸಿಡ್ ಎಷ್ಟಿದೆ ಅಂತಂದ್ರೆ ಮೇಲ್ಗಡೆ ಅಂದ್ರೆ ಎ ಪಾತ್ರೆನಲ್ಲಿರುವಂತಹ ಆಸಿಡಿನ ಅಂಶ 4/9, 9 ಭಾಗದಲ್ಲಿ 4 ಭಾಗ ಆಸಿಡ್ ಇದೆ. ಅದರಲ್ಲಿ ತಗೊಳ್ತಿರುವಂತದ್ದು ಇಂಟು 5 ಪಾರ್ಟ್ಸ್, 5 ಭಾಗ ತಗೊಳ್ತಾ ಇದ್ದೀವಿ. ಅದರ ಜೊತೆಗೆ ಬಿ ಪಾತ್ರೆಯಿಂದ 5/6 ಏನು ಆಸಿಡ್ ಭಾಗ ಇರುವಂತದ್ದು, ಅದನ್ನ 4 ಭಾಗ ತಗೋತಾ ಇದೀವಿ. ರೇಷಿಯೋ ಬಂದು 5:4 ಅಂತ ಆಗ್ಲೇ ಹೇಳಿದೆ. ಸೊ ಬಿ ಪಾತ್ರೆಯಿಂದ 4 ಭಾಗ, ಎ ಪಾತ್ರೆಯಿಂದ 5 ಭಾಗ. ಅದೇ ರೀತಿ ನೀರು 5/9 ಇಲ್ಲಿರುವಂತದ್ದು 5 ಭಾಗ ಆಸಿಡ್. ಸೊ ಹಾಗಾಗಿ 5/9 ಇಂಟು 5 ಪ್ಲಸ್ 1/6 ಇಂಟು 4. ಇದು ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಏನು ಆಸಿಡ್ ಮತ್ತೆ ನೀರನ್ನ 2 ಮಿಶ್ರಣವನ್ನ ತಗೊಳ್ತಾ ಇದ್ದೀವಿ. ಹಾಗಿದ್ರೆ ಇದನ್ನ ಸಿಂಪ್ಲಿಫೈ ಮಾಡೋಣ. 4 5s are 20 divided by 9 plus 5 4s are 20 divided by 6 divided by ಇದು ನೀರಿನ ಪ್ರಮಾಣ 5 5s are 25 by 9, 4 1s are 4 by 6. ಹಾಗಿದ್ರೆ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ನಿಮಗೆ ಫ್ರಾಕ್ಷನ್ಸ್ ಇನ್ ಅಡಿಷನ್ ಗೊತ್ತಿರುತ್ತೆ. LCM ತಗೊಳ್ಬೇಕು. LCM ತಗೊಂಡಾಗ 2 ಟೇಬಲ್ಸ್ ಅಲ್ಲಿ ಹೋಗುವಂತಹ ಒಂದು ನಂಬರ್, ಚಿಕ್ಕದಾದ ಒಂದು ನಂಬರ್ ಅನ್ನ ತಗೊಳ್ತೀವಿ. 9 ಮತ್ತೆ 6 2 ಟೇಬಲ್ಸ್ ಅಲ್ಲಿ ಹೋಗುವಂತಹ ಸಂಖ್ಯೆ ಬಂದು 18. 9 2s are 18, 6 3s are 18. ಸೊ ಇದು ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಸೊ 9 2s are 18, 6 3s are 18. ಸೊ 20 into 2 40 plus 20 into 3 60. ಅದೇ ರೀತಿ ಕೆಳಗಡೆಯ ಡಿನಾಮಿನೇಟರ್ಗೂ ಕೂಡ ಅದನ್ನೇ ಮಾಡಬೇಕು. ಮತ್ತೆ 9 and 6 ಇದೆ. ಹಾಗಾಗಿ ಈ ಟೇಬಲ್ಸ್ ಅಲ್ಲಿ ಕೂಡ ಇಲ್ಲೂ ಕೂಡ ಹೋಗುವಂತ ಸಂಖ್ಯೆ 18. 9 into 2 6 into 3 25 2s are 50 plus 4 3s are 12. ಹಾಗಿದ್ರೆ ವ್ಯಾಲ್ಯೂ ಎಷ್ಟು ಬಂತು? 100/18 divided by 62/18. ಸೊ ಇಲ್ಲಿಗೆ ರೇಷಿಯೋ ಆಗುತ್ತೆ. ಬಟ್ 18 ನಾವು ಇಗ್ನೋರ್ ಮಾಡ್ಬೋದು, ಎರಡೂ ಕೂಡ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ. ರೇಷಿಯೋ ಏನಾಯ್ತು? 100:62 ಆಯ್ತು. ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು ನಾವು, ಅಂದ್ರೆ ಅದರ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ತರಬಹುದು. ಎರಡೂ ಕೂಡ ಈವನ್ ನಂಬರ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಯಾವ ಸಂಖ್ಯೆಗಳು ಈವನ್ ನಂಬರ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ 2 ಇಂದ ನಾವು ಡಿವೈಡ್ ಮಾಡಬಹುದು. 50 31. ಸೊ ಇದು ನಮ್ಮ ಹೊಸ ಮಿಶ್ರಣದಲ್ಲಿರುವಂತಹ ಆಸಿಡ್ ಮತ್ತೆ ನೀರಿನ ಅನುಪಾತ ಅಥವಾ ರೇಷಿಯೋ 50/50:31. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. If the ratio of milk and water in a mixture of 85 liters is 11:6, 85 ಲೀಟರಿನ ಒಂದು ಮಿಶ್ರಣದಲ್ಲಿ ರೇಷಿಯೋ ಬಂದು 11:6 ರೇಷಿಯೋದಲ್ಲಿ ಹಾಲು ಮತ್ತೆ ನೀರು ಇದ್ರೆ, how much water should be added to make the ratio 5:3? ಹೊಸ ಮಿಶ್ರಣವನ್ನ 5:3 ರೇಷಿಯೋ ಮಾಡೋದಕ್ಕೆ ಎಷ್ಟು ನೀರನ್ನ ಸೇರಿಸಬೇಕು ಅಂತ ನೋಡಬೇಕು. ಹಾಗಿದ್ರೆ ಮೊದಲೇ ನಮಗೆ ಗೊತ್ತಿರೋ ಹಾಗೆ 85 ಲೀಟರ್ಸ್ ಮಿಶ್ರಣ ಇದೆ ನಮ್ಮ ಹತ್ರ. ಹಾಗಿದ್ರೆ ಅದರಲ್ಲಿ ಹಾಲು ಎಷ್ಟಿದೆ ಮತ್ತೆ ನೀರು ಎಷ್ಟಿದೆ ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡೋಣ. ಸೊ ಹಾಲು 85 into 11/17. 17 ಹೇಗೆ ಬಂತು ಅಂತ ನಿಮಗೆ ಗೊತ್ತಿದೆ ಅನ್ಕೋತೀನಿ. 11 + 6 17 ಭಾಗಗಳಲ್ಲಿ 11 ಭಾಗ ಹಾಲಿದೆ. ಸೊ 17 1s are 17 5s are 85.
5 into 11 55 ಲೀಟರ್ಸ್ ಹಾಲಿದೆ. 85 ಲೀಟರ್ಸ್ ಅಲ್ಲಿ 55 ಲೀಟರ್ ಹಾಲಿರುತ್ತೆ. ಇನ್ನು ನೀರಿನ ಕಂಟೆಂಟ್ ಎಷ್ಟಿದೆ ಅಂತ ನೀವು ಡೈರೆಕ್ಟ್ ಆಗಿ 85 - 55 ಮಾಡಿದ್ರೆ 30 ಬರುತ್ತೆ. ಅದನ್ನಾದ್ರೂ ಮಾಡ್ಬೋದು, ಅಥವಾ ಇದೇ ಸ್ಟೆಪ್ ನ ರಿಪೀಟ್ ಮಾಡ್ತೀವಿ ಅಂತಂದ್ರೂ ಕೂಡ ಓಕೆ. ವಾಟರ್ ಇಸ್ ಈಕ್ವಲ್ ಟು 85 into 6/17 30 ಲೀಟರ್ಸ್. ಸೊ 30 ಲೀಟರ್ಸ್ ನೀರು ಮತ್ತೆ 55 ಲೀಟರ್ಸ್ ಹಾಲಿದೆ. ಈಗ ಇದರ ಅನುಪಾತ ಬಂದು 11:6 ಅಲ್ಲಿದೆ. ಇದನ್ನ ನಾವು ಹೊಸದಾಗಿ ತರುವಂತಹ ರೇಷಿಯೋ ಬಂದು 5:3. ಹಾಗೆ 5:3 ಬರೋದಕ್ಕೆ ಎಷ್ಟು ಹಾಲು ಮತ್ತೆ ನೀರನ್ನ ಹಾಲಿಗೆ ಎಷ್ಟು ನೀರನ್ನ ಸೇರಿಸಬೇಕು ಅಂತ ನೋಡೋಣ. ಹಾಲು ನಾವೇನು ಚೇಂಜ್ ಮಾಡ್ತಿಲ್ಲ, ಸೊ 55 ವಿಲ್ ರಿಮೇನ್ ಆಸ್ ಇಟ್ ಇಸ್. ಬಟ್ 30 ಲೀಟರ್ ನೀರಿಗೆ ಇನ್ನೊಂದಷ್ಟು ನೀರನ್ನ ಸೇರಿಸ್ತೀವಿ. ಸೊ ಆ ಕ್ವಾಂಟಿಟಿ ನಮಗೆ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ಹಾಕ್ತೀನಿ. ಅದು ಆಗ ಹೊಸ ರೇಷಿಯೋ ಬಂದು 5:3 ಆಗತ್ತೆ ರೇಷಿಯೋ. ಸೊ ಈ ರೇಷಿಯೋಗೆ ತರಬೇಕು ಅಂತಂದ್ರೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಒಂದು ಸ್ಮಾಲ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್, ಈ ತರದ ಫ್ರಾಕ್ಷನ್ಸ್ ಅಲ್ಲಿ ನಾವು ಡಿವಿಷನ್ ಮಾಡಬೇಕಾದ್ರೆ ನಾವು ಯೂಶಲಿ ಸಿಂಪ್ಲಿಫೈ ಮಾಡ್ತೀವಿ, ಕಟ್ ಮಾಡ್ತೀವಿ. ಇಲ್ಲೇನು ಮಾಡಿದೀವಲ್ಲ ಈ ತರ ಕಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಸೊ ಯಾವಾಗ ಈಕ್ವಲ್ ಟು ಎರಡು ನಂಬರ್ಗಳು ಒಂದೇ ಕಡೆ ಇರುತ್ತೆ, ನಾವು ಆಪೋಸಿಟ್ ಸೈಡ್ಸ್ ಅನ್ನ ಕಟ್ ಮಾಡ್ತೀವಿ ಅಥವಾ ಸಿಂಪ್ಲಿಫೈ ಮಾಡ್ತೀವಿ. ಯಾವಾಗ ಒಂದು ನಂಬರ್ ಈಕ್ವಲ್ಸಿನ ಈಚೆ ಇನ್ನೊಂದು ನಂಬರ್ ಈಕ್ವಲ್ಸಿನ ಆಚೆ ಇರುತ್ತೆ, ಆಗ ನಾವು ನ್ಯೂಮರೇಟರ್ಗೆ ನ್ಯೂಮರೇಟರ್ ಅಲ್ಲಿ ಡಿವೈಡ್ ಮಾಡ್ತೀವಿ, ಡಿನಾಮಿನೇಟರ್ಗೆ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಬಹುದು. ಸೊ 5 1s ಮತ್ತೆ 5 11s. ಸೊ ಈಕ್ವಲ್ಸ್ ಟು ಸೈನಿನ ಪೊಸಿಷನಿನ ಬೇಸಿಸ್ ಮೇಲೆ ಇದು ಡಿಸೈಡ್ ಆಗ್ತಿದೆ. ಸೊ ಯಾವಾಗಲೂ ಕೂಡ ಇದನ್ನ ಮಾಡಿ ನಿಮಗೆ ರೂಢಿ ಇರುತ್ತೆ. ಯಾವಾಗ ನ್ಯೂಮರೇಟರ್ಗೆ ನ್ಯೂಮರೇಟರ್ ಮಾಡ್ತೀವಿ ಅಂತಂದ್ರೆ ಯಾವಾಗ ನಂಬರ್ಸ್ ಈಕ್ವಲ್ಸ್ ಟು ನ ಆಚೆ ಈಚೆ ಇರುತ್ತೆ, ಆಗ ಈ ಒಂದು ಸ್ಟೆಪ್ ಅನ್ನ ಫಾಲೋ ಮಾಡಬಹುದು. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 into 11 is 33 is equal to 30 plus x into 1 ಅಂತಂದ್ರೆ ಸೇಮ್ ಬರುತ್ತೆ. ಸೊ 33 minus 30 is equal to x, which is 3 liters is equal. x ವ್ಯಾಲ್ಯೂ ಬಂದು 3 ಆಗುತ್ತೆ. ಅಂದ್ರೆ 3 ಲೀಟರ್ ನೀವು ನೀರನ್ನ ಸೇರಿಸಿದಾಗ ಹೊಸ ಅನುಪಾತ 5:3 ಗೆ ಬರ್ತೀವಿ. ಸೊ our answer is 3 liters. ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಒಂದು ಪಾತ್ರೆಯಲ್ಲಿ ಹಾಲು ಮತ್ತೆ ನೀರಿನ ಮಿಶ್ರಣ ಇದೆ. ಅದರಲ್ಲಿ ನೀರಿನ ಪ್ರಮಾಣ 24% ಇದೆ ಅಂತಿದೆ. ಸೊ ಹಾಗಿದ್ರೆ ಹಾಲಿನ ಪ್ರಮಾಣ ಎಷ್ಟಾಗುತ್ತೆ? 76% ಹಾಲು. ಸೊ 76% ಹಾಲು ಮತ್ತೆ 24% ನೀರಾಗುತ್ತೆ. ಈ ಮಿಶ್ರಣದಲ್ಲಿ 50 ಭಾಗವನ್ನು ಹೊರತೆಗೆದ ಮಿಶ್ರಣದಲ್ಲಿ ಹಾಲಿಗಿಂತ ನೀರಿನ ಪ್ರಮಾಣ 78 ಲೀಟರ್ಸ್ ಕಡಿಮೆ ಆಗಿದೆ. ಹಾಗಿದ್ರೆ 50% ಅನ್ನು ಆಚೆ ತೆಗಿತಾ ಇದೀವಿ. ಏನ್ ಸ್ಟಾರ್ಟಿಂಗ್ ಅಲ್ಲಿ ಏನು ಹಾಲು ಮತ್ತೆ ನೀರಿನ ಮಿಶ್ರಣ ಇರುತ್ತೆ ಅದ್ರ 50% ಅನ್ನು ಆಚೆ ತೆಗಿತಾ ಇದ್ವಿ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ನೀವು ಎಷ್ಟಾದ್ರೂ ತೆಗೀರಿ, ಆಚೆ ತೆಗೀರಿ, ರೇಷಿಯೋ ಚೇಂಜ್ ಆಗೋದಿಲ್ಲ. ಸೊ ಅದು ಒನ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ನೀವು 50% ಆಚೆ ತೆಗೆದಾಗ್ಲೂ ಕೂಡ ರೇಷಿಯೋ ಏನಿರುತ್ತೆ 76:24 ರೇಷಿಯೋನಲ್ಲೇ ಹಾಲು ಮತ್ತೆ ನೀರಿನ ಅನುಪಾತ ಇರುತ್ತೆ. ಆದರೆ ಅದನ್ನ ತೆಗೆದಾದ್ಮೇಲೆ ನೀರಿನ ಪ್ರಮಾಣ 78 ಲೀಟರ್ಸ್ ಕಡಿಮೆ ಆಗಿದೆ. ಹಾಲ್ಗಿಂತ ನೀರಿನ ಪ್ರಮಾಣ 78 ಲೀಟರ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅನುಪಾತ ನೋಡೋಣ ಎಷ್ಟಿದೆ ಅಂತ. ಸೊ 76 ಮತ್ತೆ 24 ಅಂತ ಅಂದ್ರೆ 4 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 4 1s are 4, 36, 4 9s are 36, 4 6 are 24. ಸೊ ಈ ಒಂದು ರೇಷಿಯೋನಲ್ಲಿ ನಮ್ಮ ಹಾಲು ಮತ್ತೆ ನೀರಿನ ಪ್ರಮಾಣ ಇರುತ್ತೆ. ಹಾಗಾದ್ರೆ 50% ತೆಗ್ದಿದ್ದೀವಿ ಆಚೆ, ದಟ್ ವಿ ವಿಲ್ ಲುಕ್ ಎಟ್ ಇಟ್ ಲೇಟರ್. ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಾಲು ಜಾಸ್ತಿ ಇದೆ, ನೀರು 78 ಲೀಟರ್ ಕಡಿಮೆ ಇದೆ. ಹಾಗಿದ್ರೆ ಎಷ್ಟಿದೆ? ಲೆಟ್ ಅಸ್ ಅಸ್ಯೂಮ್ ಮಿಲ್ಕ್ ಮತ್ತೆ ವಾಟರ್ ಎಕ್ಸ್ ಇದ್ರೆ ಮಿಲ್ಕ್ ಎಕ್ಸ್ ಪ್ಲಸ್ 78 ಇದೆ ಅಲ್ವಾ? ಸೊ ನೀರೇನಿದೆ ಹಾಲಿಗಿಂತ 78 ಲೀಟರ್ ಕಡಿಮೆ ಇದೆ. ಸೊ ಹಾಗಾಗಿ ಎಕ್ಸ್ ಪ್ಲಸ್ 78, ಅಥವಾ ನೀವು ಇದನ್ನು ರಿವರ್ಸಲ್ ಆದ್ರೂ ತಗೊಳ್ಬಹುದು. ಎಕ್ಸ್ ಇಷ್ಟು ಎಕ್ಸ್ ಮೈನಸ್ 78 ಅಂತ ಆದ್ರೂ ತಗೊಳ್ಬಹುದು. ನಾನು ಪ್ಲಸ್ ಅನ್ನೋದನ್ನ ತಗೊಂಡಿದ್ದೀನಿ. ಸೊ ಈ ಒಂದು ಪ್ರಪೋರ್ಷನ್ ನಲ್ಲಿ ಹಾಲು ಮತ್ತೆ ನೀರಿನ ಅಂಶ ಇದೆ. ಅವ್ರೇನ್ ಕೇಳಿದ್ದಾರೆ, ಹಾಗಾದ್ರೆ ಪಾತ್ರೆಯಲ್ಲಿ ಉಳಿದಿರುವಂತಹ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ 19:6 ರೇಷಿಯೋನಲ್ಲಿದೆ. ಹಾಗಿದ್ರೆ ಈಗ ಎಕ್ಸಿಸ್ಟಿಂಗ್ ಎಷ್ಟು ಹಾಲು ಮತ್ತೆ ನೀರಿದೆ ಅಂತ ನೋಡೋಣ. ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಪ್ಲಸ್ 78 by x is equal to 19/6. ಹಾಗಿದ್ರೆ ಎಕ್ಸಿನ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6x
ಪ್ಲಸ್ 8 6 48 4 6 7 42 plus 4 46 is equal to 19x. 468 is equal to 19x. 6 ಈ ಕಡೆ ಹೋದಾಗ minus 6 ಆಗುತ್ತೆ. So 468 is equal to 13x. 468 divided by 13. 13 3s are 39. 78, 13 6 are 78. So x value ಎಷ್ಟಾಯಿತು? 36 is equal to x value ಆಯಿತು. ಆಯ್ತಾ? ಇದು ನಾವು ಮಾಡ್ತಿರುವಂಥದ್ದು 50% ಅನ್ನ ತೆಗೆದಾದ್ಮೇಲೆ ನೀರಿನ ಅಂಶ 36 ಇದೆ, ಹಾಲಿನ ಅಂಶ 36 plus 78 ಇದೆ. ಹಾಗಿದ್ರೆ ಎಷ್ಟಾಗುತ್ತೆ 36 plus 78? 114 ಲೀಟರ್ ಹಾಲಿನ ಅಂಶ ಇದೆ. ಅಂದ್ರೆ ಏನನ್ನ ಮಿಕ್ಸ್ಚರ್ ಅಲ್ಲಿ 50% ಅನ್ನ ತೆಗೆದಾದ್ಮೇಲೆ. ಹಾಗಿದ್ರೆ ಪಾತ್ರೆಯಲ್ಲಿ ಉಳಿದಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದರೆ, ನೀವು 50% ತೆಗೆದಾದ್ಮೇಲೆ ಪಾತ್ರೆಯಲ್ಲಿ ಉಳಿಯೋದಾಗಿರ್ಬೋದು ಅಥವಾ ನೀವು ತೆಗೆದಿರುವಂತದ್ರಲ್ಲಾಗಿರ್ಬೋದು, ಎರಡರಲ್ಲೂ ಕೂಡ ಈಕ್ವಲ್ ವ್ಯಾಲ್ಯೂಸ್ ಇರುತ್ತೆ. ಹಾಗಾಗಿ ಆನ್ಸರ್ ಬಂದು 114 ಲೀಟರ್ಸ್ ನಿಮ್ಮ ಪಾತ್ರೆಯಲ್ಲಿ ಉಳಿದಿರುವಂತಹ ಹಾಲಿನ ಅಂಶ ಆಗುತ್ತೆ. ಸೊ ಬೇಸಿಕಲಿ ಏನ್ ಮಾಡಿದೀವಿ ಅಂತಂದ್ರೆ 50% ತೆಗೆದ ಮೇಲೆ ಇರುವಂತಹ ಏನು ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ಇದರಲ್ಲೇ ಒರಿಜಿನಲ್ ವ್ಯಾಲ್ಯೂ ಕೇಳಿದಿದ್ರೆ ನಾವು ಅದನ್ನ ಡಬಲ್ ಮಾಡಬೇಕು, ಅಥವಾ ಏನು ವ್ಯಾಲ್ಯೂಸ್ ಇದೆ ಅದನ್ನ ನಾವು ಈ 50% ಅನ್ನ ತಗೊಳ್ಳೋದಕ್ಕೆ ಮುಂಚೆ ಏನಿರುತ್ತೆ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕೇಳಿರುವಂತದ್ದು ತೆಗೆದಾದ್ಮೇಲೆ ಉಳಿದಿರುವಂತಹ ವ್ಯಾಲ್ಯೂ. ಹಾಗಾಗಿ 114 ಲೀಟರ್ಸ್ ವಿಲ್ ಬಿ ಯೋರ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಒಂದು ಮಿಶ್ರಣದಲ್ಲಿ ಹಾಲು ಮತ್ತೆ ನೀರಿನ ಅನುಪಾತ 4:1 ರೇಷಿಯೋನಲ್ಲಿದೆ. ಮಿಶ್ರಣದ 50% ಭಾಗವನ್ನು ಹೊರತೆಗೆದು ಅದರ ಬದಲಿಗೆ 24 ಲೀಟರ್ ನೀರನ್ನ ಸೇರಿಸಿದಾಗ ಮಿಶ್ರಣದಲ್ಲಿ ಹಾಲು ಮತ್ತೆ ನೀರಿನ ಅನುಪಾತ 1:1 ಆಗತ್ತೆ. ಹಾಗಾದ್ರೆ ಮಿಶ್ರಣದ ಆರಂಭಿಕ ಪ್ರಮಾಣ ಎಷ್ಟು ಲೀಟರ್? ಸೊ ಇಲ್ಲೇನಾಗಿದೆ, ಇದು ಪ್ರೀವಿಯಸ್ ಕ್ವೆಶನ್ ನಾವೇನ್ ಮಾಡಿದ್ವಿ ಅದಕ್ಕಿಂತ ಒಂದಷ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಒಂದು ಮಿಶ್ರಣ ಇದೆ, ಅದರಲ್ಲಿ ನೀರಿನ ಅಂಶ ಹಾಲು ಮತ್ತೆ ನೀರಿನ ಅನುಪಾತ 4:1 ರೇಷಿಯೋನಲ್ಲಿ ಹಾಲು ಮತ್ತೆ ನೀರಿದೆ. 50% ಅನ್ನ ಆಚೆ ತೆಗಿತೀವಿ. 50% ಅನ್ನ ಆಚೆ ತೆಗೆದ್ರೆ ರೇಷಿಯೋದಲ್ಲಿ ಯಾವ ರೀತಿಯ ಬದಲಾವಣೆ ಕೂಡ ಆಗೋದಿಲ್ಲ. ಸೊ ಇಟ್ ವಿಲ್ ರಿಮೈನ್ ದ ಸೇಮ್. ಇದಕ್ಕೆ 24 ಲೀಟರ್ಸ್ ನೀರನ್ನ ಸೇರಿಸ್ತೀವಿ. ನೀರನ್ನು ಮಾತ್ರ ಸೇರಿಸ್ತಾ ಇದೀವಿ 24 ಲೀಟರ್ಸ್. ಈಗ ಅದರ ಅನುಪಾತ 1:1 ಆಗಿದೆ. ನಾನು ನಿಮ್ಗೆ ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದೆ, ಈ ತರ ನಾವು ಸೇರಿಸಿದಾಗ ಯಾವ್ದು ಚೇಂಜ್ ಆಗಿರಲ್ಲ ಅದನ್ನ ನಾವು ಕೇರ್ಫುಲ್ ಆಗಿ ಗಮನಿಸ್ಕೋಬೇಕು. ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದಿಸ್ ವ್ಯಾಲ್ಯೂ ಹ್ಯಾಸ್ ಟು ಬಿ ಕಾನ್ಸ್ಟೆಂಟ್. ಆಗ ನಾವು ಆ ಪಾರ್ಟ್ಸ್ ಅಂತ ಏನ್ ತಗೊಂಡ್ವಿ ಅದೇ ರೀತಿನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ 1:1 ಅನ್ನ ನಾನು 4 ತರಬೇಕು ಅಂತಂದ್ರೆ ಐ ಕ್ಯಾನ್ ಆಲ್ಸೋ ಮೇಕ್ ಇಟ್ ಆಸ್ 4:4. ದಿಸ್ ಇಸ್ ಈಸಿ. ಸೊ ಇದನ್ನ ಸಮಾನುಪಾತ ಅಂತ ಕರಿತೀವಿ. 4:4 ವ್ಯಾಲ್ಯೂ ಕೂಡ ಇಟ್ ಇಸ್ ನಥಿಂಗ್ ಬಟ್ 1:1 ಅಲ್ವಾ. ಸೊ ಈಗ ಏನಾಗಿದೆ, ಈಗ ನಾವು ಈ ಹೊಸ ಅನುಪಾತವನ್ನ ನೋಡೋಣ. ಇದನ್ನ ಇಗ್ನೋರ್ ಮಾಡೋಣ. ಹೊಸ ಅನುಪಾತ ಏನಿದೆ 4:1. 24 ಲೀಟರ್ ನೀರನ್ನ ಹಾಕಿದ್ಮೇಲೆ 4:4 ಆಯ್ತು. ಆಯ್ತಾ? ಹಾಗಿದ್ರೆ ಈಗ ಏನಾಗಿದೆ, 24 ಲೀಟರ್ ನೀರು 3 ಯೂನಿಟ್ ಅನ್ನ ಜಾಸ್ತಿ ಮಾಡಿದೆ ಅಲ್ವಾ. 1ರಿಂದ 4 ಆಗಿದೆ. ಸೊ 24 ಲೀಟರ್ ನೀರು 3 ಯೂನಿಟ್ ಅನ್ನ ಜಾಸ್ತಿ ಮಾಡಿದೆ. ಹಾಗಿದ್ರೆ 1 ಯೂನಿಟ್ ಎಷ್ಟು ನೀರಾಯ್ತು? 1 ಯೂನಿಟ್ ಇಸ್ ಈಕ್ವಲ್ ಟು 8 ಲೀಟರ್ಸ್. ಕರೆಕ್ಟ್ ಅಲ್ವಾ? ಸೊ 24 ಡಿವೈಡೆಡ್ ಬೈ 3 8 ಲೀಟರ್ಸ್ ಆಗುತ್ತೆ. 1 ಯೂನಿಟ್ 8 ಲೀಟರ್ಸ್ ಆಯ್ತು. ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಮಿಶ್ರಣದ ಆರಂಭಿಕ ಪ್ರಮಾಣ ಎಷ್ಟು ಲೀಟರ್ ಅಂತ ಕೇಳಿದ್ದಾರೆ. ಆಯ್ತಾ? ಹಾಗಿದ್ರೆ ಈ 50% ಇದು ಈ 50% ಅಲ್ಲಿ ಎಷ್ಟಿತ್ತು ಅಂತ ನೋಡೋಣ. 1 ಯೂನಿಟ್ 8 ಲೀಟರು, ಮುಂಚೆ ಇದ್ದಿದ್ದು ಹಾಲು 4 ಯೂನಿಟ್. ಸೊ 4 × 8 32 ಲೀಟರ್ಸ್ ಏನು ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಹಾಲು ಪ್ಲಸ್ 1 ಯೂನಿಟ್ ಅಂದ್ರೆ 8 ಲೀಟರ್ ನೀರಿತ್ತು. ಒಟ್ಟು 40 ಲೀಟರು ನಮ್ಮ ಹತ್ರ ಇರುವಂತದ್ದು. ಯಾವಾಗ ಇದು ಇರುವಂತದ್ದು, ನಾವು ಕ್ಯಾಲ್ಕುಲೇಟ್ ಮಾಡಿರುವಂತದ್ದು 50% ಅನ್ನ ತೆಗೆದ ಮೇಲೆ. ಸೊ 50% ಅನ್ನ ತೆಗೆದ ಮೇಲೆ 40 ಲೀಟರ್ಸ್ ಇತ್ತು ಅಂತಂದ್ರೆ ಆರಂಭದಲ್ಲಿ ಎಷ್ಟಿತ್ತು, ಇದ್ರ ಜೊತೆಗೆ ಇಷ್ಟು ಕ್ವಾಂಟಿಟಿ ಮತ್ತೆ ಸೇರಿತ್ತು. ಸೊ ಇಂಟು 2 ಆಗುತ್ತೆ. ಸೊ ಟೋಟಲ್ ಆಗಿ ಆರಂಭದಲ್ಲಿ ಇದ್ದಿದ್ದು 80 ಲೀಟರ್ಸ್ ಇತ್ತು. ಹಾಗಾಗಿ ದಿ ಆನ್ಸರ್ ಫಾರ್ ದಿಸ್ ಇಸ್ 80 ಲೀಟರ್ಸ್. ಸೊ ಬೇಸಿಕಲಿ ಇರುವಂತಹ ಮಿಕ್ಸ್ಚರ್ಸ್ ಮತ್ತೆ ಅಥವಾ ಮಿಶ್ರಣದಲ್ಲಿರುವಂತಹ
ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್ ಒಂದಷ್ಟು ಮಾಡಿ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದರ ಬೇಸಿಸ್ ಅಲ್ಲಿ ಇಟ್ಕೊಂಡು ನೀವು ಹಲವಾರು ಕ್ವೆಶನ್ ಪೇಪರ್ಸ್ಗಳಲ್ಲಿ ಬರುವಂತಹ ಇದೇ ಟಾಪಿಕ್ಗೆ ಸಂಬಂಧಪಟ್ಟ ಕ್ವೆಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬಹುದು. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.